ನಮಸ್ಕಾರ ಗೆಳತಿಯರೇ, ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು 4 ಆನ್ಲೈನ್ ನೆಕ್ಲೆಸ್ಗಳನ್ನು ಪರ್ಚೇಸ್ ಮಾಡೀನಿ. ಅವುಗಳನ್ನು ವಿಯರ್ ಮಾಡಿ ನೋಡಿದಾಗ್ಲೇ ಗೊತ್ತಾಗ್ತೈತಿ ಯಾವ ರೀತಿ ಅವು ಕಾಣಿಸ್ತಾವಂತ ಹೇಳಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಆ ನೆಕ್ಲೆಸ್ಗಳನ್ನು ಹಾಕ್ಕೊಂಡು ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ನೆಕ್ಲೆಸ್, ಲಾಂಗ್ ನೆಕ್ಲೆಸ್ ಐತಿ, ಅದನ್ನು ಕೂಡ ಯಾವ ರೀತಿ ಐತಿ ಮತ್ತು ಹಾಕೊಂಡಾಗ ಯಾವ ರೀತಿ ಕಾಣಿಸ್ತೈತಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಮಾಡಿದಾಗ್ಲೂ ಕೂಡ ಆ ನೆಕ್ಲೆಸ್ಗಳು ಅಷ್ಟು ಬ್ರೈಟ್ನೆಸ್ ಆಗಿ ಕಾಣಾಕ್ತಿಲ್ಲ, ಬಟ್ ರಿಯಲ್ ಆಗಿ ಭಾಳ ಚೆಂದದಾವು. 4 ನೆಕ್ಲೆಸ್ಗಳು ಭಾಳ ಚೆಂದ ಬಂದಿತ್ತು. ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಪರ್ಚೇಸ್ ಮಾಡ್ಕೊಂಡು ತೊಗೊಂಡ್ರದನ್ನು. ಇನ್ನೂ 3 ನನ್ನ ಹತ್ರ ಅದಾವು. ಅದ್ರ ಜೊತೆಗೆ ಇನ್ನೊಂದು ಲಾಂಗ್ ಚೈನನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಅದ್ರ ಜೊತೆಗೆ ಇಯರಿಂಗ್ಸ್ನು ಕೂಡ ಬಂದಾವು. ಅದನ್ನು ಲಾಸ್ಟ್ ತೋರಿಸ್ತೀನಿ ನೋಡ್ರಿ. ಅದರೊಳಗಿಂದು ಒಂದು ನೆಕ್ಲೆಸನ್ನು ಈಗ ಹಾಕ್ಕೊಂಡಿನಿ. ಇದನ್ನು ಕೂಡ ಸಿಂಪಲ್ಲಾಗಿ ತಾಳಿ ಜೊತೆಗೆ ಇದೊಂದೇ ಹಾಕೊಂಡ್ರೂ ಕೂಡ ಚೆಂದ ಕಾಣಿಸ್ತೈತಿ. ಬೇರೆ ಏನೂ ಬೇಕಾಗಿಲ್ಲ, ಇದೊಂದಿದ್ರೆ ಸಾಕು, ಅಷ್ಟು ಚೆಂದದಾವು ನೋಡ್ರಿ. ಈ ರೀತಿಯಾಗಿ ಕಾಣಿಸ್ತೈತಿ. ಇದ್ರ ಜೊತೆಗೆ ಇಯರಿಂಗ್ಸ್ನು ಕೊಟ್ಟಾರ, ಅದನ್ನು ಕೂಡ ಹಾಕೊಂಡು ತೋರಿಸ್ತೀನಿ. ಪೆಂಡೆಂಟ್ ಯಾವ ರೀತಿ ಇರ್ತೈತಲ್ಲ ಅದಕ್ಕೆ ಮ್ಯಾಚ್ ಆಗುವಂಗೆ ಇಯರಿಂಗ್ಸ್ ಕೊಟ್ಟಾರ, ಭಾಳ ಚೆಂದದ. ಅದನ್ನು ಕೂಡ ನಾನು ಮೊದಲೇ ಹೇಳಿರೋ ಹಂಗೆ ವಿಡಿಯೋದೊಳಗೆ ಆ ಹರಳುಗಳ ಬ್ರೈಟ್ನೆಸ್ ಒಟ್ಟು ಕಾಣಕ್ತಿಲ್ಲ, ಆದ್ರೆ ಹೊರಗಡೆ ನೋಡಿದಾಗಂತೂ ಕೂಡ ಭಾಳ ಚೆಂದದಾವು. ನಾನು ಬಹಳಷ್ಟು ಕಡೆ ಹುಡುಕ್ಯಾಡಿದೆ ಪರ್ಚೇಸ್ ಮಾಡೋದಕ್ಕೆ, ಆದರೆ ಈ ರೀತಿಯಾದಂತಹ ಸ್ಟೋನ್ಸ್ ನನಗೆ ಎಲ್ಲಿ ಸಿಕ್ಕಿರಲಿಲ್ಲ. ಇವು ಭಾಳ ಚೆಂದದಾವು. ಇದು 2ನೇ ನೆಕ್ಲೆಸ್ ನೋಡ್ರಿ. ಇದು ಕೂಡ ಭಾಳ ಚೆಂದ ಐತಿ, ಸ್ವಲ್ಪ ಗ್ರ್ಯಾಂಡ್ ಐತಿ. 4 ಸೆಟ್ ಒಳಗೆ ಇದು ಜಾಸ್ತಿ ಗ್ರ್ಯಾಂಡ್ ಐತಿ. ಒಂದಂತರೂ ಪೂರ್ತಿ ಸ್ಟೋನ್ಸ್ಗಳ ಫ್ಲವರ್ಗಳಿದ್ದು, ಅದು ನಮ್ಮ ಫ್ರೆಂಡ್ ಒಯ್ದಾರ. ನೀವು ಬರೀ ನೆಕ್ಲೆಸ್ಗಳ ಪರ್ಚೇಸ್ ಮಾಡಿದ ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ನೋಡ್ಬೋದು. ಅದನ್ನು ಫುಲ್ ಶೈನ್ ಆಗ್ತಿತ್ತು ಲೈಟ್ಗಳಿಗೆ, ಮತ್ತು ನ್ಯಾಚುರಲ್ ಆಗೂ ಕೂಡ ಫುಲ್ ಶೈನ್ ಆಗ್ತಿತ್ತದು. ಇದು ಕೂಡ ಭಾಳ ಮಸ್ತ್ ಐತಿ. ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೂ ಕೂಡ ಭಾಳ ಚೆಂದ ಕಾಣಿಸ್ತಾವು. ನನ್ನ ಮಗಳು ಈಗ ಸ್ಕೂಲಿಂದ ಬಂದಳು, ಆಕಿಗೂ ಕೂಡ ಇದೇ ನೆಕ್ಲೆಸ್ ಇಷ್ಟ ಆಗೈತಿ. ಅಗಳಿಗಿಂತಲೂ ಇದೇ ಪೂರ್ತಿ ಗ್ರ್ಯಾಂಡಾಗಿ ಕಾಣಾಕ್ತೈತಿ, ಪೂರ್ತಿ ಶೈನ್ ಐತಿ. ಸ್ಟೋನ್ಸ್ಗಳು ಭಾಳ ಶೈನಿಂಗ್ ಅದಾವು. ಇದು 3ನೇದ್ದು. ಹಾಫ್ ಲೀವ್ಸ್ ಶೇಪಲ್ಲಿ ಐತಿ, ಹಾಫ್ ಫ್ಲವರ್ ಶೇಪಲ್ಲಿ ಐತಿ. ಫ್ಲವರ್ಸ್ಗಳು ಪೂರ್ತಿಯಾಗಿ ಸ್ಟೋನ್ಸ್ದವು. ಲೀವ್ಸ್ ಏನು ಬಂದಾವಲ್ಲ ಅವು ಮೆಟಲ್ ಮತ್ತು ಸ್ಟೋನ್ಸ್ ಎರಡು ಮಿಕ್ಸ್ ಮಾಡಿ ಕೊಟ್ಟಾರ. ಇದು ನನ್ನ ವಿಚಾರದಲ್ಲಿ ಕಾಲೇಜ್ ಹುಡುಗಿಯರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಚೆಂದ ಕಾಣಿಸ್ತೈತಿ ಅನ್ನಿಸ್ತೈತಿ. ಯಾಕಂದ್ರೆ ಹಾಫ್ ಬಂದೈತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಲೇಜ್ ಹುಡುಗಿಯರಿಗೆ ಈ ಥರದ್ದು ಚೆಂದ ಕಾಣಿಸ್ತಾವು. ಈಗ ಲಾಸ್ಟ್ ಒಂದು ತೋರಿಸ್ತೀನಿ ನಿಮ್ಗೆ, ಅದು ಕೂಡ ಭಾಳ ಚೆಂದ ಐತಿ. ಲಾಂಗ್ ಹಾರ ಬರ್ತೈತೆ, ಅದು ಸ್ವಲ್ಪ ಕಾಸ್ಟ್ಲಿ ಐತಿ. ಅದ್ರ ಜೊತೆಗೆ ಈ ರೀತಿಯಾದಂತಹ ಇಯರಿಂಗ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಇದು ನನಗೆ 600 ರುಪೀಸ್ಗೆ ಪರ್ ಪೇರ್ ಸಿಕ್ಕೈತಿ ನೋಡ್ರಿ. ಈ ರೀತಿಯಾದಂತಹ ಇಯರಿಂಗ್ಸ್ ಇದಾವು, ಸ್ವಲ್ಪ ದೊಡ್ಡ ಅದಾವು. ಯಾರು ಜಾಸ್ತಿ ದೊಡ್ಡ ಹಾಕೊಳ್ಳಲ್ಲ ಅನ್ನೋರು ಇವು ಸ್ವಲ್ಪ ದೊಡ್ಡ ಅನ್ನಿಸ್ಬೋದು ಅವರಿಗೆ. ಅದ್ರ ಜೊತೆಗೆ ಈಗ ಲಾಸ್ಟಲ್ಲಿ ತೋರ್ಸಾಕತ್ತಿದ್ದು ಲಾಂಗ್ ಚೈನ್ ವಿತ್ ಅದ್ರ ಜೊತೆಗೆ ಪೆಂಡೆಂಟಿಗೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಅದಾವು. ಅದನ್ನು ಕೂಡ ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ. ಇದು ಪೂರ್ತಿ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ಹಾಕೊಳ್ಳುವಂಥದ್ದು. ಇಲ್ಲಾಂದ್ರೆ ಮದುಮಕ್ಕಳಿಗೂ ಕೂಡ ಈ ರೀತಿಯಾದಂತಹ ಲಾಂಗ್ ಚೈನ್ಸ್ಗಳು ಭಾಳ ಚೆಂದ ಕಾಣಿಸ್ತಾವು. ಸ್ಯಾರಿ ಮೇಲೆ ಇದೊಂದೇ ಹಾಕ್ಕೊಂಡ್ರೂ ಕೂಡ ಪೂರ್ತಿ ಗ್ರ್ಯಾಂಡಾಗಿ ಕಾಣಿಸ್ತದ. ಅದ್ರ ಜೊತೆಗೆ ಇಯರಿಂಗ್ಸ್ ಅದಾವು, ಪೆಂಡೆಂಟ್ಗೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಅದಾವು. ಸ್ವಲ್ಪ ದೊಡ್ಡ ಸೈಜಲ್ಲೇ ಅದಾವು ಇಯರಿಂಗ್ಸ್ನು ಕೂಡ. ಇದಂತೂ ನನಗೆ ಪರ್ಸ್ನಲಾಗಿ ಭಾಳ ಇಷ್ಟ ಆಯಿತು. ಗುರುವಾರದ ವಿಡಿಯೋವನ್ನೇ ನಾನಿದು ಕಂಟಿನ್ಯೂ ಆಗಿ ನಿಮಗೆ ತೋರ್ಸಾಕತ್ತೀನಿ. ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಗುರುವಾರದ ಲಾಸ್ಟ್ ವ್ಲಾಗ್ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ಐಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ. ಮತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಚಾನಲ್ಗೆ. ನಾನು ಇನ್ನೂ ಸಿಂಪಲ್ ಸ್ಯಾರಿ ಮೇಲೆ ಹಾಕ್ಕೊಂಡು ತೋರ್ಸಾಕ್ತೀನಿ. ಗ್ರ್ಯಾಂಡ್ ಸ್ಯಾರಿ ಮೇಲೆ ಅಂದ್ರೂ ಇನ್ನೂ ಪೂರ್ತಿ ಗ್ರ್ಯಾಂಡಾಗಿ ಕಾಣಿಸ್ತಾವು ನೋಡ್ರಿ. ಇದ್ರೊಳಗೆ ಸ್ಟೋನ್ಸು ಬಂದಾವು.
ಮೆಟಲ್ ಜೊತೆಗೆ ಕ್ವಾಲಿಟಿ ಸ್ಟೋನ್ಸ್ಗಳನ್ನು ಯೂಸ್ ಮಾಡ್ಯಾರ. ಕೆಳಗೆ ಜುಮ್ಕಾ ಟೈಪ್ ಏನು ಬಂದಾವಲ್ಲ ಅಲ್ಲಿ ಪರ್ಲ್ಸ್ಗಳನ್ನು ಯೂಸ್ ಮಾಡ್ಯಾರ. ಮ್ಯಾಲೂ ಕೂಡ ಕಿವ್ಯಾನು ಏನದಾವಲ್ಲ ಅದೇ ಸೈಜಲ್ಲಿ ಮತ್ತೆ 2 ಪೆಂಡೆಂಟ್ಸ್ಗಳನ್ನು ಕೊಟ್ಟಾರ. ನೋಡಿರಿ ಈ ರೀತಿ ಕೆಳಗಡೆಗೆ ಒಂದು ದೊಡ್ಡ ಜುಮ್ಕಾ ಐತಿ, ಅದ್ರ ಸೈಡ್ 2 ಸಣ್ಣ ಜುಮ್ಕಾ ಅದಾವು. ಈ ರೀತಿಯಾದ ಇಯರಿಂಗ್ಸ್ ಅದಾವು. ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಎಲ್ಲ ನೆಕ್ಲೆಸ್ ಸೆಟ್ಸ್ಗಳಲ್ಲಿ ಅದ್ರ ಜೊತೆಗೆ ಇಯರಿಂಗ್ಸ್ ಎಲ್ಲ ನೆಕ್ಲೆಸ್ಗಳು ಕೂಡ ಭಾಳ ಚಂದ ಅದಾವು. ಸ್ಟೋನ್ಸ್ಗಳು ಪಳಪಳ ಅಂತ ಹೊಳಿತಾವು. ವಿಡಿಯೋದೊಳಗೆ ಅಷ್ಟು ಕಾಣಕತ್ತಿಲ್ಲ. ನೀವು ಪರ್ಚೇಸ್ ಮಾಡಿ ನೋಡಿದಾಗ ನಿಮ್ಗೆ ಕೈಯಲ್ಲಿ ಹಿಡಿದು ನೋಡ್ತಿರಲ್ಲ ಆವಾಗ ನಿಮಗೆ ಗೊತ್ತಾಗ್ತೈತಿ ಆ ಫೀಲಿಂಗ. ಅಷ್ಟು ಈ ವಿಡಿಯೋ ಒಳಗೆ ಶೈನ್ ಆಗಕತ್ತಿಲ್ಲ. ಮತ್ತು ಶಾಪ್ನವರು ಕೂಡ ಕಳಿಸಿರುವಂತಹ ಫೋಟೋಸ್ಗಳಲ್ಲಿ ಶೈನ್ ಆಗಂಗಿಲ್ಲ. ಎದುರಿಗೆ ನಾವು ಕೈಯಾಗಿ ಹಿಡ್ಕೊಂಡು ನೋಡ್ತೀವಲ್ಲ ಆವಾಗ ಅದ್ರ ಶೈನಿಂಗ್ ಗೊತ್ತಾಗ್ತೈತಿ. ಇದು 1 ಗ್ರಾಮ್ ಗೋಲ್ಡ್ ಲಾಂಗ್ ಚೈನು. ಮತ್ತು ಈ ರೀತಿಯಾಗಿ ನಾವು 1 ಗ್ರಾಮ್ ಗೋಲ್ಡ್ ಮತ್ತು ಸ್ಟೋನ್ಸ್ಗಳಿರುವಂತಹ ನೆಕ್ಲೆಸ್ ಮತ್ತು ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದನ್ನು ಬಾಕ್ಸ್ನ ಕೆಳಗಡೆಗೆ ಹಳ್ಳಿ ಅಥವಾ ಕಾಟನ್ ಬಟ್ಟೆ ಹಾಕಿ ತೆಗೆದಿಟ್ರೆ ಬಹಳಷ್ಟು ದಿವಸಗಳ ತನಕ ಬರ್ತಾವು. ಅನೀಶಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡಿಂದು ಬರ್ತ್ಡೇ ಅಂಥೇಳಿ ರೆಡಿಯಾಗಿ ಹೊಂಟಾರ. ನಮ್ಮದು ರಾತ್ರಿ ಅಡುಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲ ವಿಡಿಯೋ ಮಾಡ್ಕೊಂಡು ಆದಮೇಲೆ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡಿವಿ. ಪಲ್ಯ ಮಾಡಬೇಕಾಗಿತ್ತು. ಕ್ಯಾಬೇಜ್ ಪಲ್ಯ ಅಥವಾ ಪತ್ತಾ ಗೋಬಿ ಅಂತೀವಲ್ಲ ಆ ಪಲ್ಯದ ವಿಡಿಯೋವನ್ನು ಆಲ್ರೆಡಿ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡೀನಿ. ಕ್ಯಾಬೇಜ್ ಪಲ್ಯ ಅಥವಾ ಪತ್ತಾ ಗೋಬಿ ಪಲ್ಯನ ನಾನು ತೊಗರಿಬೇಳೆ ಸ್ವಲ್ಪ ನೆನೆ ಇಟ್ಟು ಹಾಕಿ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ಪಲ್ಯ ಮಾಡೋಕ್ಕಿಂತ ಮುಂಚೆನೇ ಅವುಗಳನ್ನು ಮೊದಲೇ ನೆನೆ ಇಟ್ಟಿರಬೇಕು ತೊಗರಿಬೇಳೆಯನ್ನು. ಡೀಟೇಲಾಗಿ ನೀವು ಗೋಬಿ ಪಲ್ಯ ರೆಸಿಪಿಯನ್ನು ನೋಡಬೇಕು ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟು ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕ್ಯಾಬೇಜ್ ಪಲ್ಯ ರೆಸಿಪಿಯನ್ನು ನೋಡ್ಬೋದು. ಈಗ ಕ್ಯಾಬೇಜ್ ಪಲ್ಯ ಪೂರ್ತಿಯಾಗಿ ರೆಡಿಯಾಗೈತಿ. ನಾನು ಮಾಡಿರೋ ವಿಡಿಯೋ ಒಳಗೆ ಮೆಣಸಿಕಾಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಪುಡಿ ಹಾಕೀನಿ, ಕೆಂಪು ಖಾರ ಪುಡಿ ಹಾಕೀನಿ. ನಾಳೆ ದೋಸೆ ಮಾಡ್ಬೇಕಂತ ಹೇಳಿ ಅಕ್ಕಿ ನೆನೆ ಇಟ್ಟಿತ್ತು, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೈತಿ. ನೆಕ್ಸ್ಟ್ ಡೇದ್ದು ಒಂದು ಸಣ್ಣ ಕ್ಲಿಪ್ಪನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿ ನಾನು. ಈ ರೀತಿಯಾಗಿ ಗರಿ ಗರಿ ದೋಸೆ ಮಾಡೋಕ್ಕೆ ನಾವು ಯಾವ್ಯಾವ ಕಾಳುಗಳನ್ನು ಸೇರಿಸ್ತೀವಿ ಮತ್ತು ಮಿಕ್ಸಿ ಹಾಕ್ಕೋಬೇಕಾದ್ರೆ ಏನೇನು ಮಿಕ್ಸ್ ಮಾಡ್ಕೋತೀವಿ ಎಕ್ಸ್ಟ್ರಾ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ನೀವು ನೋಡಕತ್ತಿರಬೇಕು. ಕೆಂಪಗೂ ಆಗ್ಯಾವು, ಗರಿ ಗರಿನೂ ಆಗ್ಯಾವು, ತೆಳ್ಳಗೂ ಆಗ್ಯಾವು ಮತ್ತು ಹಂಚಿಗೆ ಎಷ್ಟೇ ಹಳಿ ಹಂಚಿದ್ರೂ ಕೂಡ ಹತ್ಕೊಳ್ಳಂಗಿಲ್ಲ. ಆ ರೀತಿ ಹಿಟ್ಟು ರೆಡಿ ಆಗ್ತೈತಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಈ ವಿಡಿಯೋವನ್ನು ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.